ನನ್ನೆಲ್ಲ ಕೇಳುಗ ಮಿತ್ರರಿಗೆ ನಮಸ್ಕಾರ. ಧರ್ಮಶ್ರೀ ಆಡಿಯೋ ಪುಸ್ತಕದ ಅಧ್ಯಾಯ 15ಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಕಥಾನಾಯಕ ಸತ್ಯನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದಿರುತ್ತಾರೆ. ಅಲ್ಲಿಗೆ ಸಾಹುಕಾರರು ಬಂದಿರುತ್ತಾರೆ. ಅಲ್ಲಿಂದ ಮುಂದಕ್ಕೆ ಹಳೆಯ ಪುರಾಣಗಳು ಮತ್ತೆ ಕೆದಕಬೇಕು ಅಂತ ನಾನು ಇಲ್ಲಿಗೆ ಬರಲಿಲ್ಲ. ಆದದ್ದು ಹಾಗೆ ಹೋಯಿತು. ಈಗ ನಮ್ಮ ಜಾತಿಯವ್ರನ್ನೆಲ್ಲ ಏನಾದರೂ ಮಾಡಿ ಕ್ರಿಶ್ಚಿಯನ್ರಾಗಿ ಮಾಡೋಕ್ಕೆ ಟ್ರಿಕ್ಸ್ ಮಾಡಿಕೊಂಡು ಬಂದಿರೋ ಪರಕೀಯರ ಪಕ್ಷ ವಹಿಸಿ ನೀನು ನಿಂತಿದ್ದೀಯಲ್ಲ, ನಿನಗೆ ಕೆಲಸ ಕೊಡಿಸಿದ ಯಾವನೋ ಹೀಗೆ ಮಾಡುವಂತ ಹೇಳಿದ್ದಾನೇನೋ, ಅದಕ್ಕೆ ನಮ್ಮ ಹುಡುಗನನ್ನು ಎದುರಿಸಬೇಕು ಅಂತ ಕರೆಸಿದ್ದೀಯ. ಇನ್ನು ಇಂಥ ಹುಡುಗರು ಇರೋದ್ರಿಂದಲೇ ನಮ್ಮ ಧರ್ಮ ಉಳಿದುಕೊಂಡಿದೆ. ನೀನು ಮಾತ್ರ ಒಂದು ವಿಷಯ ಮರಿಬೇಡ, ನೀನು ಹುಟ್ಟಿದ್ದು ಹಿಂದೂ ತಾಯಿ ಹೊಟ್ಟೆಯಲ್ಲಿ, ಹಿಂದೂ ಅಪ್ಪನಿಂದ. ಶೆಟ್ಟರು ನನ್ನ ಕಡೆ ತಿರುಗಿ ಮೇಲೆ ಹೇಳುತ್ತಾ, ಏಳು ಮಗ ಹೋಗೋಣ, ಇವ್ರ ಕಡತ ಏನಿದ್ರೂ ಇರಲಿ, ಬರ್ತೀನಿ ಇನ್ಸ್ಪೆಕ್ಟ್ರೇ, ನಮಸ್ಕಾರ ಎಂದರು. ನಾವಿಬ್ಬರೂ ಹೊರಗೆ ಬಂದೆವು. ಸಬ್ ಇನ್ಸ್ಪೆಕ್ಟರ್ ತಲೆ ತಗ್ಗಿಸಿ ಕುಳಿತೇ ಇದ್ದರು. ನಾವಿಬ್ಬರೂ ಕಾರಿನಲ್ಲಿ ಕುಳಿತೆವು. ಶೆಟ್ಟರು ಡ್ರೈವರನಿಗೆ ಹಾಗೆ ಕೇಶವಯ್ಯಂಗಾರರ ಮನೆ ಹತ್ತಿರಕ್ಕೆ ಬಿಡು ಎಂದರು. ಅವರು ಬರುವ ಮೊದಲು ಸ್ಟೇಷನ್ನಲ್ಲಿ ಏನಾಯಿತೆಂದು ನನ್ನನ್ನು ವಿಚಾರಿಸಿ ಕೇಳಿ ತಿಳಿದುಕೊಂಡರು. ನಮ್ಮ ಹಾಸ್ಟೆಲಿನ ಒಬ್ಬ ಹುಡುಗ ಬಂದು ನಿಮ್ಮನ್ನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕರೆದುಕೊಂಡು ಹೋಗಿದ್ದಾನೆ ಅಂತ ಹೇಳಿದ. ಇದು ಜೋಸೆಫ್ ಅಯ್ಯಂಗಾರದೇ ಕೆಲಸ ಅಂತ ನಾನು ತಕ್ಷಣ ಇಲ್ಲಿಗೆ ಬಂದೆ. ಕೇಶವಯ್ಯಂಗಾರರ ಮನೆ ಇರುವುದು ರಾಮವಿಲಾಸ ಅಗ್ರಹಾರದ ಒಂದು ಓಣಿಯಲ್ಲಿ. ಸಾಮಾನ್ಯವಾದ ಆ ಮನೆಯಲ್ಲಿ ಬಡತನದ ಚಿಹ್ನೆಗಳು ಎದ್ದು ಕಾಣುತ್ತಿದ್ದವು. ಶೆಟ್ಟರನ್ನು ಅವರು ಆತ್ಮೀಯತೆಯಿಂದ ಮಾತನಾಡಿಸಿದರು. ಒಂದು ಮೊದಲಿಗೆ ಹಾಕಿಕೊಟ್ಟು ನಮ್ಮನ್ನು ಕೂರಿಸಿದರು. ಅಯ್ಯಂಗಾರರು ಸುಮಾರು ಶೆಟ್ಟರಷ್ಟೇ ವಯಸ್ಸಿನವರು. ಮುಖದಲ್ಲಿ ಸುಕ್ಕು ಬಂದಿತ್ತು. ತಲೆಯ ಮೇಲೆ ಒಂದು ಬತ್ತಿ ಕೂದಲು, ಹಣೆಯಲ್ಲಿ ಎದ್ದು ಕಾಣುವಂತೆ ಇದ್ದ ನಾಮ. ಶೆಟ್ರು ತುಂಬ ಅಪರೂಪಕ್ಕೆ ದಯಮಾಡಿಸಿದ್ದೀರಿ, ಸ್ವಲ್ಪ ಇರಿ ಎಂದು ತಾವೇ ಒಳಗೆ ಹೋಗಿ ಕಾಫಿ ತಂದು ಕೊಟ್ಟರು. ಮನೆಯವಳು ಇಲ್ಲ, ನದಿ ಸ್ನಾನ ಮಾಡಿ ಬರೋಕ್ಕೆ ಅಂತ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾಳೆ. ನಮ್ಮ ಕಿರಿ ಹುಡುಗ ಜೊತೆಗೆ ಹೋಗಿದ್ದಾನೆ. ಶೆಟ್ಟರು ಇಷ್ಟು ಕಾರಣ? ನಿನ್ನೆ ನಡೆದ ವಿಷಯವನ್ನು ನಿಧಾನವಾಗಿ ವಿವರಿಸಿ ಶೆಟ್ಟರು ಇವತ್ತು ಈ ಹುಡುಗನನ್ನು ಮುಚ್ಚಳಿಕೆ ಬರೆದು ಕೊಡುವಂತ ಎದುರಿಸೋಕೆ ಸ್ಟೇಷನ್ ಕರೆಸಿದ್ದರು. ನಿಮ್ಮ ಪುತ್ರರತ್ನರು ಎಂದರು. ಅಯ್ಯೋ, ಆ ಅಯೋಗ್ಯನ ಮಾತು ಆಡಬೇಡಿ ಶೆಟ್ರೆ. ನಮಗೆ ಅವನು ಮಗ ಅಲ್ಲ, ಅವನಿಗೆ ನಾವು ಅಪ್ಪ ಅಮ್ಮ ಅಲ್ಲ. ನಮ್ಮ ಪಾಲಿಗೆ ಅವನು ಎಂದೋ ಸತ್ತು ಹೋದ. ಆ ವಿಷಯ ಜ್ಞಾಪಿಸಿಕೊಂಡರೆ ನನಗೆ ಅವತ್ತೆಲ್ಲ ಅನ್ನ ಸೇರೋದಿಲ್ಲ. ಅವಳಂತೂ ನವೆದುಕೊಂಡು ಬರ್ತಿದ್ದಾಳೆ. ನಮ್ಮ ಪ್ರಾಚೀನ ಕರ್ಮ. ನಾವು ಹೊರಡುವಾಗ ನನಗೆ ನೀನು ಆಗಾಗ್ಗೆ ನಮ್ಮ ಮನೆಗೆ ಬರ್ತಿರಪ್ಪ ಮಗು. ನಮ್ಮ ಧರ್ಮ ಕುಲ ಆಚಾರದ ವಿಷಯವಾಗಿ ಅಭಿಮಾನ ಇಟ್ಟುಕೊಂಡು ಇಷ್ಟು ಧೈರ್ಯವಾಗಿ ಇದ್ದೀಯಲ್ಲ, ನೀನೇ ನಮಗೆ ಮಗ, ಆ ಜಾತಿಗೆಟ್ಟ ಚಂಡಾಲ ಅಲ್ಲ ಎಂದರು ಕೇಶವ ಅಯ್ಯಂಗಾರರು. ಶೆಟ್ಟರು ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಅವರ ವಿಶಾಲವಾದ ಮನೆ ಇರುವುದು ಹಳೆ ಸಯಾಜಿರಾವ್ ರಸ್ತೆಯ ಬಲಭಾಗದಲ್ಲಿ. ನಾವು ಹೋಗುವ ವೇಳೆಗೆ ಶೆಟ್ಟರ ಮನೆಯಲ್ಲಿ ರಾಮಣ್ಣ ಕಾಯುತ್ತಾ ಕುಳಿತಿದ್ದರು. ನಮ್ಮನ್ನು ನೋಡಿದ ತಕ್ಷಣ, ನಿಮಗಾಗಿ ಕಾಯ್ತಾ ಇದ್ದೆ ಶೆಟ್ಟರೇ ಎಂದರು. ಅದೇನಪ್ಪ ಸಮಾಚಾರ? ಈ ಮಿಷನರಿ ಮತ್ತೆ ಅದೇ ಮನೆಯಲ್ಲಿ ಪ್ರಚಾರ ಶುರು ಮಾಡ್ತಾನಂತೆ. ಪೊಲೀಸಿನವರ ಪಹರೆಗೆ ಏರ್ಪಾಡು ಮಾಡಿದ್ದಾನಂತೆ. ಅಲ್ಲಿಂದ ಕಾರಿನಲ್ಲಿ ಹೆಂಡತಿ ಸಂಗಡ ಬೆಂಗಳೂರಿಗೆ ಹೋಗಿ ಪೊಲೀಸ್ ಐಜಿಗೆ ಹೇಳಿಕೊಂಡನಂತೆ. ಆ ಐಜಿಯು ಕ್ರಿಶ್ಚಿಯನ್. ಐಜಿ ಅವರಿಗೆ ತಕ್ಷಣ ಪೊಲೀಸ್ ಕಾವಲು ಕೊಟ್ಟು ಅವರ ಕಾರ್ಯಕ್ರಮಕ್ಕೆ ಸ್ವಲ್ಪವೂ ತೊಂದರೆಯಾಗದ ಹಾಗೆ ನೋಡಿಕೊಳ್ಳಿ ಅಂತ ಮೈಸೂರಿನ SP ಗೆ ಟ್ರಂಕ್ ಕಾಲ್ ಮಾಡಿದ್ದಾನಂತೆ. ಮಿಷನರಿ ಇವತ್ತು ಅದೇ ಮನೆಯಲ್ಲಿ ಸಭೆ ಸೇರಿಸ್ತಾನಂತೆ. ಶೆಟ್ಟರು 5 ನಿಮಿಷ ಸುಮ್ಮನೆ ಕುಳಿತಿದ್ದರು. ನಂತರ ನೀವಿಬ್ಬರೂ ಇಲ್ಲೇ ಇರಿ, ನಾನು ಬೇಗ ಬಂದು ಬಿಡ್ತೀನಿ ಎಂದು ಹೇಳಿ ಕಾರಿನಲ್ಲಿ ಹೊರಕ್ಕೆ ಹೋದರು. ಆ ದಿನ ಬೆಳಗ್ಗೆ ನಡೆದ ಎಲ್ಲ ವಿಷಯವನ್ನು ರಾಮಣ್ಣನಿಗೆ ಹೇಳಿದೆ. ರಾಮಣ್ಣನಿಂದ ಆ ಶೆಟ್ಟರ ವಿಷಯ ನನಗೆ ತಿಳಿಯಿತು. ಶಿವಯೋಗಿ ಸ್ವಾಮಿಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿ ನಿಲಯವನ್ನು ಕಟ್ಟಿಸಿಕೊಟ್ಟವರು
ಶೆಟ್ಟರಂತೆ ನಗರದ ಎಷ್ಟೋ ಧರ್ಮಗಳಿಗೆ ಸಹಾಯ ಮಾಡಿದ್ದಾರೆ. ಅಗರ್ಭ ಶ್ರೀಮಂತರು, ಧಾರ್ಮಿಕ ವಿಷಯದಲ್ಲಿ ಉದಾರ ಮನೋಭಾವ ಉಳ್ಳವರು, ಸ್ವಧರ್ಮದಲ್ಲಿ ಅಭಿಮಾನ ಶ್ರದ್ಧೆಯುಳ್ಳವರು. ಅವರಿಗೆ 2 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ಎಲ್ಲ ಮಕ್ಕಳಿಗೂ ಮದುವೆಯಾಗಿದೆ. ಗಂಡು ಮಕ್ಕಳಿಬ್ಬರು ವ್ಯಾಪಾರ ಮಾಡುತ್ತಿದ್ದಾರೆ. 1 ಗಂಟೆಯಲ್ಲಿ ಶೆಟ್ಟರು ಹಿಂತಿರುಗಿ ಬಂದರು. ಅವರು ಆಗಲೇ ಆಯಾಸದಿಂದ ಬಳಲಿದ್ದರು. ನಾವು ಕುಳಿತಿದ್ದ ಎದುರಿನ ಸೋಫಾದ ಮೇಲೆ ಹೊರಗೆ 5 ನಿಮಿಷ ವಿಶ್ರಾಂತಿ ತೆಗೆದುಕೊಂಡು ನಂತರ ಹೇಳಿದರು, SP ಬಸವರಾಜಪ್ಪನ ಮನೆಗೆ ಹೋಗಿದ್ದೆ. ನಮ್ಮ ಅಣ್ಣ ತಮ್ಮಂದಿರ ಪೈಕಿ ಹುಡುಗಿನೇ ಅವನಿಗೆ ಕೊಟ್ಟಿರೋದು. ಆ ಮಿಷನರಿ ಮೈಸೂರಿನಲ್ಲಿ ಸಭೆ ಮಾಡಕೂಡದು, ಪ್ರಚಾರ ಮಾಡಕೂಡದು ಅಂತ ಆರ್ಡರ್ ಮಾಡುವಂದೆ. ಮೇಲಿನವರ ಆರ್ಡರ್ ನಾನೇನು ಮಾಡಲಿ ಮಾವ ಕೊರಗಾಡಿದ. ಇಲ್ಲ, ಅವನು ಪ್ರಚಾರ ಶುರು ಮಾಡಿದರೆ ಭಾಳ ಗಲಾಟೆಗೆ ಅವಕಾಶವಾಗುತ್ತದೆ. ಸ್ಥಳದ ವಿದ್ಯಮಾನ ಬೇರೆ ಥರ ಐತೆ ಅಂತ IG ಫೋನ್ ಮಾಡು. ಆ ಮಿಷನರಿಗೆ ತಕ್ಷಣ ಮೈಸೂರು ಬಿಟ್ಟು ಹೋಗೋಕ್ಕೆ ಹೇಳು. IG ಏನಾದರೂ ತನ್ನ ಜಾತಿ ಪರ ವಹಿಸಿಕೊಂಡು ನಿನ್ನ ಮೇಲೆ ಜಬರ್ದಸ್ತಿ ಮಾಡಿದರೆ ಮುಂದೆ ನೋಡಿಕೊಳ್ಳೋಣ ಅಂತ ಸಮಯ ಬಂದರೆ ನೀನು ಹೆದರ್ಕೋಬೇಡ. ನೀನು ಕಟ್ಟಿರೋದು ಹಿಂದೂಗಳ ಲಿಂಗವೇ ಹೊರತು ಕ್ರಿಶ್ಚಿಯನ್ ಶಿಲುಬೆ ಅಲ್ಲ ಅಂತ ಹೇಳಿದೆ. ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಹೇಗಾದರೂ ಆಗಲಿ ಇವತ್ತು ಸಂಜೆ ನೀವು ಅಲ್ಲೇ ಸುಳಿದಾಡ್ತೀರಿ. ಅವನು ಮತ್ತೆ ಸಭೆ ಮಾಡಿದರೆ ತಕ್ಷಣ ನನಗೆ ಹೇಳಿ ಕಳಿಸಿ, ನಾನು ಮನೆಯಲ್ಲೇ ಇರ್ತೀನಿ. ಹಾಗೆ ಈ ಊರಿನಲ್ಲಿ ಉಳಿದ ಮೊಹಲ್ಲಾದ ಕಡೆಯಲ್ಲೂ ಕಣ್ಣಿಟ್ಟಿರಿ. ನಾನು ಮತ್ತು ರಾಮಣ್ಣ ಶೆಟ್ಟರ ಮನೆಯಿಂದ ಬಂದೆವು. ಆ ದಿನ ಸಂಜೆ ಮಿಷನರಿ ಅಲ್ಲಿಗೆ ಸುಳಿಯಲಿಲ್ಲ. ಮೈಸೂರನ್ನು ಬಿಟ್ಟು ಬೆಂಗಳೂರಿಗೆ ಹೊರಟು ಹೋದನೆಂದು ತಿಳಿಯಿತು. ರಾಮಣ್ಣ ಹೇಳಿದರು, ಇಲ್ಲಿದ್ದು ಮುಗಿಯಿತು. ಇನ್ನು ಬೆಂಗಳೂರಿಂದ ಅವನನ್ನು ಓಡಿಸೋದು ಬೆಂಗಳೂರಿನವರು ಮಾಡಬೇಕಾದ ಕೆಲಸ. ಇವನೊಬ್ಬ ಅಲ್ಲ, ಪರದೇಶದಿಂದ ಇಂತಹ ಸಾವಿರಾರು ಜನ ಬರ್ತಿರ್ತಾರೆ. ಈ ದೇಶಗಳ ಸರ್ಕಾರವೇ ಇವರಿಗೆ ಸಹಾಯ ಮಾಡುತ್ತೆ. ಇವರ ಹಿಂದೆ ಇರೋದು ಬರೀ ರಾಜಕೀಯ. ಹಣಕ್ಕಂತೂ ಮಿತಿಯೇ ಇಲ್ಲ. ಅಷ್ಟಿದೆ ಅವರಿಗೆ ಹಣದ ಸಹಾಯ ಎಂದರು. ನಂತರ ರಾಮಣ್ಣ ಮನೆಯ ಕಡೆ ಹೋದರು. ನಾನು ಹಾಸ್ಟೆಲ್ಲಿಗೆ ಬಂದೆ. ಈ ಘಟನೆ ನಡೆದ ನಂತರ ಮೈಸೂರಿನಲ್ಲಿ ನನ್ನ ಪರಿಚಯಸ್ಥರ ಸಂಖ್ಯೆ ಬೆಳೆಯಿತು. ಶಾಂತಪ್ಪ ಶೆಟ್ಟರು ಶಿವಯೋಗಿ ಸ್ವಾಮಿಗಳ ವಿದ್ಯಾರ್ಥಿ ನಿಲಯದ ಇತರ ವಿದ್ಯಾರ್ಥಿಗಳು ಮೊದಲಾದವರಲ್ಲದೆ ಮೈಸೂರಿನ ಕೆಲವು ಕ್ರೈಸ್ತರಿಗೂ ನನ್ನ ಪರಿಚಯವಾಯಿತು. ಅವರ ಗುರುತು ನನಗೆ ಆಗಲಿಲ್ಲವಾದರೂ ನಾನು ಯಾರೆಂಬುದು ಅವರಿಗೆ ತಿಳಿಯಿತು. ನಾನು ಓದುತ್ತಿರುವ ಶಾಲೆ, ತರಗತಿ ಮತ್ತು ನನ್ನ ಸ್ವಂತ ವಿಚಾರದ ಎಷ್ಟೋ ಸಂಗತಿಗಳನ್ನು ಅವರು ತಿಳಿದುಕೊಳ್ಳುತ್ತಿದ್ದರು. ಬೇಸಿಗೆ ರಜಾ ಕಳೆಯಿತು. ನಂಜು ಊರಿಗೆ ಬಂದಿದ್ದ. ಅವನಿಗೆ ಪರೀಕ್ಷೆಯಲ್ಲಿ ತರಗಡೆಯಾಗಿ ಕಾಲೇಜಿಗೆ ಸೇರಿದ. ಅವನ ತಂದೆಗೆ ಕೆಮ್ಮಿನ ಕಾಯಿಲೆ ಇನ್ನೂ ಹೆಚ್ಚಾಗಿತ್ತಂತೆ. ಇತ್ತೀಚೆಗೆ ಅವರು ಮುಂಜಾನೆ ಮತ್ತು ಸಂಜೆ ಶೀತದಲ್ಲಿ ಹೊರಗೆ ಹೋಗಲೇ ಕೂಡದೆಂದು ವೈದ್ಯರು ಕಟ್ಟುನಿಟ್ಟಾಗಿ ಹೇಳಿದ್ದರಂತೆ. ನಾನು SSLC ಪರೀಕ್ಷೆ ಹೋಗುವವನಿದ್ದೆ. ಶಂಕರ ಆನರ್ಸ್ ಪರೀಕ್ಷೆಯ ಕೊನೆ ವರ್ಷದಲ್ಲಿದ್ದ. ಅವನು ನನಗೆ ಹೇಳುತ್ತಿದ್ದ, ಮೊದಲಿನಿಂದ ಕ್ಲಾಸಿಗೆ ಕ್ರಮವಾಗಿ ಹೋಗುತ್ತಿರು. ಪರೀಕ್ಷೆಗಾಗಿ ಯೋಚಿಸಬೇಡ. ನಿನ್ನ ಪಾಡಿಗೆ ನೀನು ತಿಳಿದುಕೊಳ್ಳಬೇಕಾದ ಇತರೆ ವಿಷಯಗಳನ್ನು, ಪುಸ್ತಕಗಳನ್ನು ಓದುತ್ತಿರು. ಪರೀಕ್ಷೆಯ ವಿಷಯವಾಗಿ ನಾನು ಎಂದೂ ಯೋಚಿಸಿದವನಲ್ಲ, ಆಗಲೂ ಯೋಚಿಸಲಿಲ್ಲ. ನನ್ನ ವ್ಯಾಸಂಗದಲ್ಲಿ ನಾನು ತೊಡಗಿದ್ದೆ. ಭಾರತದಲ್ಲಿ ಕ್ರೈಸ್ತ ಮತೀಯರ ಸಂಖ್ಯೆಯನ್ನು ಬೆಳೆಸಲು ಪಾದ್ರಿಗಳು ಉಪಯೋಗಿಸಿದ ಮತ್ತು ಉಪಯೋಗಿಸುತ್ತಿರುವ ವಿಧಾನ, ಚಾಕಚಕ್ಯತೆ ಮೊದಲಾದ ವಿಷಯದ ಬಗ್ಗೆ ಇತ್ತೀಚೆಗೆ ಅಭ್ಯಾಸ ಮಾಡುತ್ತಿದ್ದೆ. ನಾನು ಊಟ ಮಾಡುತ್ತಿದ್ದ ಅನಾಥಾಲಯದಲ್ಲಿ ಒಬ್ಬ ಹಳ್ಳಿಯವನು ತಂದು ಕೊಡುತ್ತಿದ್ದ ಮಜ್ಜಿಗೆ ಬಡಿಸುತ್ತಿದ್ದರು. ಈಗ 1-2 ದಿನಗಳಿಂದ ಎಲ್ಲರಿಗೂ ಈ ಮಜ್ಜಿಗೆಯನ್ನು ತಪ್ಪಿಸಿ ಗಟ್ಟಿಯಾದ ಮೊಸರು ಬಡಿಸಲು ಪ್ರಾರಂಭಿಸಿದರು. ಆದರೆ ಆ ಮೊಸರಿನಲ್ಲಿ ಸ್ವಾಭಾವಿಕವಾದ ರುಚಿ ಇರುತ್ತಿರಲಿಲ್ಲ, ಜಿಡ್ಡು ಇರುತ್ತಿರಲಿಲ್ಲ, ಊಟ ಮಾಡುವುದಕ್ಕೂ ಸೇರುವಂತಿರಲಿಲ್ಲ. ಪಕ್ಕದಲ್ಲಿ ಊಟ ಮಾಡುತ್ತಿದ್ದ ಶಂಕರನನ್ನು ನಾನು ಕೇಳಿದೆ,
ಇದೆಂತಹ ಮೊಸರು, ಹಿಂದೆ ಬಡಿಸುತ್ತಿದ್ದ ಮಜ್ಜಿಗೆ ಎಷ್ಟೋ ಚೆನ್ನಾಗಿತ್ತು. ಓಹೋ, ಇದು ಅಮೇರಿಕಾದವರು ಇಂಡಿಯಾ ದೇಶಕ್ಕೆ ಜನರಿಗೆ ಅಂತ ಧರ್ಮಾರ್ಥವಾಗಿ ಕೊಡುವ ಹಾಲಿನ ಪುಡಿಯಿಂದ ಮಾಡಿದ್ದು. ಇದರ ಡಬ್ಬ ನಾನು ನೋಡಿದ್ದೀನಿ, ಅದರ ಮೇಲೆ ಹಾಗೆಯೇ ಬರೆದಿತ್ತು, ಇದು ನಾನ್ ಫ್ಯಾಟ್, ಜಿಡ್ಡು ಇರೋದಿಲ್ಲ ಕಣೋ ಎಂದರು ಶಂಕರ. ಸುಮಾರು 15 ದಿನ ಕಳೆಯಿತು. ಈ ಮೊಸರೆ ಮುಂದುವರಿಯುತ್ತಿತ್ತು. ಒಂದು ದಿನ ಎಲ್ಲ ವಿದ್ಯಾರ್ಥಿಗಳು ಊಟ ಮಾಡುತ್ತಿದ್ದರು. ಆಲಯದ ಮ್ಯಾನೇಜರರು ಊಟದ ಅಂಗಳಕ್ಕೆ ಬಂದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಒಂದೊಂದು ಪ್ರತಿ ಬೈಬಲನ್ನು ಕೊಟ್ಟರು. ಮುದುಕರಾದ ಮ್ಯಾನೇಜರಿಗೆ ಕಿವಿ ಕೇಳಿಸುತ್ತಿರಲಿಲ್ಲ. ಒಬ್ಬ ಹುಡುಗ ಎತ್ತರದ ಧ್ವನಿಯಲ್ಲಿ ಕೇಳಿದ, ಇದೇನು ಸರ್, ಎಲ್ಲ ಬಿಟ್ಟು ಇದನ್ನು ಕೊಡ್ತಾ ಇದ್ದೀರಿಯಾ? ನಿಮಗೆ ಕುಡಿ ಅಂತ ಚರ್ಚಿನ ಬಿಷಪ್ಪರು ಫ್ರೀಯಾಗಿ ಕೊಟ್ಟಿದ್ದಾರಯ್ಯ. ಮೊನ್ನೆ ನಾನು ಹೋಗಿದ್ದಾಗ ಅವರೇ ಖುದ್ದು ಹೇಳಿಕೊಟ್ಟರು. ನೀವು ಚರ್ಚ್ಗೆ ಹಾಗೆ ಹೋಗುತ್ತಿದ್ದೀರಿ ಸರ್? ನಿಮಗೆಲ್ಲ ಮೊಸರು ಹಾಕಿಸೋಕ್ಕೆ ಹಾಲಿನ ಪುಡಿ ತರೋಣ ಅಂತ ಹೋಗಿದ್ನಯ್ಯ. ಹಾಗಾದರೆ ಇದು ಚರ್ಚಿನವರು ಕೊಡೋದು? ಅಮೇರಿಕಾ ದೇಶದವರು ಸಹಾಯ ಮಾಡಿದ್ದು ಅಂತ ಈ ಡಬ್ಬಗಳ ಮೇಲೆ ಬರೆದಿರುತ್ತೆ. ಕೊಟ್ಟಿರೋರು ಅಮೇರಿಕಾ ದೇಶದವರು, ಇಂಡಿಯಾದಲ್ಲಿ ಹಂಚೋದು ಚರ್ಚಿನವರು. ಯಾರು ಕೊಟ್ಟರೆ ನಮಗೇನು? ಮೊಸರು ಚೆನ್ನಾಗಿದೆ ತಾನೇ? ಈ ಮೊಸರು ಚೆನ್ನಾಗಿಲ್ಲ ಸರ್, ತಿಂದರೆ ಹೊಟ್ಟೆಯಲ್ಲೆಲ್ಲ ಒಂದು ತರಹದ ಗ್ಯಾಸ್ ತುಂಬಿಕೊಂಡ ಹಾಗೆ ಆಗುತ್ತೆ, ಆ ಹುಡುಗರು ಹೇಳಿದರು. ಅದು ಕೇಳಿಸಲಿಲ್ಲವೆಂದು ತೋರುತ್ತದೆ. ಅವರು ಹೊರಟು ಹೋದರು. ಈ ವಿಷಯ ನನ್ನ ಮನಸ್ಸಿನಲ್ಲಿ ಆಲೋಚನೆಯನ್ನು ಪ್ರಾರಂಭಿಸಿತ್ತು. ಜಿಡ್ಡನ್ನು ತೆಗೆದ ಹೆಸರಿಗೆ ಮಾತ್ರ ಇರುವ ಹಾಲಿನ ಪುಡಿ ಇದು. ಇದನ್ನು ಅವರು ಭಾರತಕ್ಕೆ ದಾನವಾಗಿ ಭಿಕ್ಷೆಯಾಗಿ ಕೊಡುವುದು, ಭಾರತ ಸರ್ಕಾರ ಕೃತಜ್ಞತೆಯಿಂದ ಸ್ವೀಕರಿಸುವುದು. ಸರ್ಕಾರದ ದೊಡ್ಡ ವ್ಯಕ್ತಿಗಳಿಗೆ ಈ ಪದಾರ್ಥದ ಗುಣ ಹೇಗೆ ತಿಳಿಯಬೇಕು? ಸ್ವಾಭಿಮಾನ ನಮ್ಮ ಮುಂದಾಳುಗಾಗಲಿ ನಮ್ಮ ಸರ್ಕಾರಕ್ಕಾಗಲಿ ಇಲ್ಲ. ಕೊಟ್ಟಿರುವುದು ಅಮೇರಿಕಾ ದೇಶದವರು, ಹಂಚುವುದು ಚರ್ಚಿನ ಕೆಲಸ. ಈ ಮೂಲಕ ಚರ್ಚಿನ ಪ್ರತಿಷ್ಠೆ ಬೆಳೆಯಬೇಕು. ಹಾಲಿನ ಪುಡಿಗೆ ಹೋದ 2ನೆಯ ವಾರಕ್ಕೆ ನಮಗೆಲ್ಲ ಬೈಬಲ್ ಹಂಚಿದ್ದಾರೆ. ತಮ್ಮನ್ನು ತಮ್ಮ ಮತಕ್ಕೆ ಸೇರಿಸಿಕೊಳ್ಳಬೇಕೆಂಬುದು ಅವರ ಒಂದು ಈ ಉಪಾಯ ಎಂದು ಹಾಗೆಯೇ ಯೋಚಿಸುತ್ತಾ ಕುಳಿತೆ. ಮರುದಿನ ನನ್ನ ಅಭಿಪ್ರಾಯವನ್ನು ಶಂಕರನೊಡನೆ ಹೇಳಿದೆ. ನಾವಿಬ್ಬರೂ ಸೇರಿ 2-3 ದಿನಗಳಲ್ಲಿ ಅಲ್ಲಿಯ ಎಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ಅಭಿಪ್ರಾಯದ ಕಡೆಗೆ ಹೋಲಿಸಿಕೊಂಡೆವು. ಎಲ್ಲರೂ ಒಟ್ಟಾಗಿ ಮ್ಯಾನೇಜರ್ ಹತ್ತಿರ ಹೋಗಿ, ಈ ಮೊಸರನ್ನು ನಾವು ತಿನ್ನೋಲ್ಲ, ನಮಗೆ ಮೊದಲಿನಂತೆಯೇ ಹಳ್ಳಿಯವನು ತಂದು ಕೊಡುವ ಮಜ್ಜಿಗೆ ಆಗಬೇಕು ಎಂದೆವು. ಮೊದಲು ಸ್ವಲ್ಪ ತಕರಾರು ಮಾಡಿದರೂ ಮ್ಯಾನೇಜರು ಕೊನೆಯಲ್ಲಿ ನಮ್ಮ ಬೇಡಿಕೆಗೆ ಒಪ್ಪಿದರು. ನಮ್ಮ 2ನೆಯ ಬೇಡಿಕೆಯನ್ನು ಮುಂದಿಟ್ಟೆವು. ನಮ್ಮಲ್ಲಿ ಉಳಿದಿರುವ ಎಲ್ಲ ಹಾಲಿನ ಪುಡಿಯನ್ನು ತೆಗೆದುಕೊಂಡು ಹೋಗಿ ಚರ್ಚಿನ ಬಿಷಪ್ಪರಿಗೆ ಹಿಂತಿರುಗಿ ಕೊಟ್ಟು ಬರಬೇಕು. ಮ್ಯಾನೇಜರು ಒಪ್ಪಲಿಲ್ಲ. ನಾವು ತಿನ್ನದೆ ಬಿಟ್ಟ ಮೇಲೆ ಇದನ್ನು ಏನು ಮಾಡೋದು ಸರ್? ಬೇಕಾದರೆ ಹೋಟೆಲ್ಲಿಗೆ ಮಾರಿಬಿಡೋಣಯ್ಯ. ಈಗ ಹೋಟೆಲಿನವರು ದುಡ್ಡು ಎಣಿಸ್ತಾರೆ, ಚರ್ಚಿನವರು ಕೊಡೋದನ್ನು ಕೊಡಲಿ, ನಾವು ಅದನ್ನೇ ಹೋಟೆಲಿಗೆ ಮಾರೋಣ, ಅದೇ ದುಡ್ಡಿನಲ್ಲಿ ಒಳ್ಳೆಯ ಮಜ್ಜಿಗೆ ಕೊಂಡುಕೊಳ್ಳೋಣ. ಅದು ಆಗಲ್ಲ. ಇನ್ನು ಮೇಲೆ ನಾವು ಅವರ ಭಿಕ್ಷೆ ತರಕೂಡದು. ಈಗ ನಮ್ಮಲ್ಲಿರೋ ಹಾಲಿನ ಪುಡಿಯನ್ನು ಅವರಿಗೆ ಹಿಂತಿರುಗಿಸಬೇಕು ಎಂದು ನಾವೆಲ್ಲರೂ ಹಠ ಹಿಡಿದೆವು. ಮ್ಯಾನೇಜರ್ ನಿರ್ವಾಹವಿಲ್ಲದೆ ಒಪ್ಪಿದರು. ಮುಂದೆ ನಮ್ಮ ಕಥಾನಾಯಕ ಸತ್ಯ ಆ ಹಾಲಿನ ಪುಡಿಯನ್ನು ಹಿಂತಿರುಗಿಸಿ ಚರ್ಚಿಗೆ ಕೊಡುತ್ತಾನ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ನನ್ನ ಧರ್ಮಶ್ರೀಯ ಕಥಾ ಸಂಕಲನ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ನನ್ನ ಕಥೆಯನ್ನು ಪ್ರೋತ್ಸಾಹಿಸಿ, ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಸಿಗುವ. ನಮಸ್ಕಾರ.